ಕೂಸು ಮಗ ಮೂರ ಮಂದಿ ಇರ್ಬೇಕನ್ನ ನಾ ಕಳ್ಸೋದಿಲ್ಲ ನನ್ನ ಗಂಡನ. ನಿನಗೆ ಯಾವನ ಹೊಲದ ಪತ್ರ ಇಟ್ಟು ರೊಕ್ಕ ತಂದು ನಿಮ್ಮ ಅಣ್ಣನ ಕೈಯಾಗ ಕೊಡು ಅಂತ ಹೇಳಿದ? ಇಲ್ಲ ದಿಮಾಕ್ ಮಾಡ್ತೀನಿ ನೀನು. ಲಕ್ಷ ಕಟ್ಲೆ ತಂದು ಕೊಟ್ಟು ಇಲ್ಲದ ಬಗ್ಗಾಕತ್ತಾಗ ನಿಮ್ಮ ಅಣ್ಣ ಹೆಂಗದನ ಅಂತ ಗೊತ್ತಿಲ್ಲ ನಿನಗೆ? ಹರಾಮತ್ ಸಿಕ್ರಿ ನಾಲಿಗೆ ಹಾಕಿ ಬಾಚ್ಕೊಂತ ನಿಮ್ಮ ಅಣ್ಣ. ಏನ ಅದು ನಿನಗೂ ಗೊತ್ತೈತಿ? ರೊಕ್ಕ ತಂದು ಕೊಟ್ಟು ಸಿಗಿಸಿ ಈಗ ಗಂಡ ಇಂತಿನ ದೂರ ಮಾಡ್ಬೇಕಂತ ನಿಂತೇನ? ಬೇಕಾದಾಗೋತಕ್ಕ ನನ್ನ ಗಂಡ ನಾ ದುಡಿಯಾಕೆ ಎಲ್ಲಿ ಕಳ್ಸೋದಿಲ್ಲ. ಮೊದ್ಲ ಕುಡಿಯೋ ಚಟ ಐತಿ, ಈ ನಾಲ್ ಹೋಗಿ ಹೇಳೋರ್ ಇರಂಗಿಲ್ಲ ಕೇಳೋರ್ ಇರಂಗಿಲ್ಲ. ದುಡ್ದಿದ್ ಪೂರ್ತಿ ತಂದು ಕೊಡ್ತಾನಂತ ಏನ್ ಗ್ಯಾರಂಟಿ? ಇಲ್ಲೇ ಕೋಳಿ ಫಾರಮ್ನಾಗ ನಿಂತು ದುಡಿದ್ರೆ ಬಂಗಾರದಂಗ ಐತಪ್ಪ. ಈಗ ಒಂದು ವಾರದಿಂದ ನಾ ಹೊಂಟೇನೆ, ಬೇಕಾದಂಗೆ ವ್ಯಾಪಾರ ಆಗ್ತೈತಿ, ಕೈಯಾಗ ರೊಕ್ಕ ಬರ್ತೈತಿ. ಇಷ್ಟೇ ಇಲ್ಲೇ ಮಾಡ್ಕೊಂಡು ಹೋದ್ರೆ ಬೇಕಾದಂಗೆ ಜೀವನ ನಡೀತೈತಿ. ಅದನ್ನ ಮಾಡಕ್ ತಯಾರಿಲ್ಲ ಇವ್ರು. ಅಲ್ಲಿ ಹೋಗಿ ದುಡಿತಾರಂತೆ. ಅಯ್ಯೋ ದೇವ್ರೇ, ಅಲ್ಲಿ ಹೋಗಿ ದುಡಿಯೋದು ಚಂದ ನಾ ಕಂಡೆ ನಾಳ. ಅಲ್ಲಿ ಹೋಗಿ ದುಡಿದು ಒಟ್ಟು ಕುಡಿಯೋದು ಮಕ್ಕಳೋದು ಆರೋಗ್ಯ ಅದಕ್ಕೆ ಬರ್ತೈತಿ. ಊರ್ ಹೊಂಟ್ರೆ ಜಟ್ಟಿ ಬರ್ಸ್ಕೊಂಡು ಹೋದ್ರೆ ನನ್ನ ಗತಿ ಏನ, ನನ್ನ ಮಕ್ಕಳ ಗತಿ ಏನ? ನೀ ಬೇಕಾದ ಹೇಳ್ಕೊರ, ನಿನಗಿರ್ಬೋದು ಗಂಡ ಮಕ್ಕಳು ಎಲ್ಲಿ ಹೋದ್ರೇನ ನಾವು ಬೇಕು ಚಂದ ಇರ್ಬೇಕಂತೇಳಿ. ನನಗಿಲ್ಲದ. ನನ್ನ ಗಂಡ ನನ್ನ ಮುಂದೆ ಇರ್ಬೇಕು. ನನ್ನ ಗಂಡ ನಾ ಬಿಟ್ಟಿರೋದಿಲ್ಲ. ಅಡ್ಡಿ ಇಲ್ಲಪ್ಪ, ನನ್ನ ಹೆಂಡತಿ ನನ್ನ ಮೇಲೆ ಭಾರಿ ಜೀವ ಅದಾಳ. ಹೆಂಗಾರ ಆಗ್ಲಿ, ನನ್ನ ಹೆಂಡತಿ ನನ್ನ ಬಿಟ್ಟು ಇರಂಗಿಲ್ಲ ಅನ್ಲಲ್ಲ. ಇದೊಂದು ಮಾತೊಂದು ಸ್ವಲ್ಪ ಯಾಕೋ ಭಾರಿ ಖುಷಿ ಆಗ್ಬಿಡ್ತು. ಮನ್ಸಿಗೆ ಬಂದಂಗ ನಾಟಿ ಬಿಡ್ತು. ಅಡ್ಡಿಲ್ಲ ಇಷ್ಟಿದ್ರು ಸಾಕು. ಅಲ್ಲ ಹಂಗಾರ ನನ್ನ ರೊಕ್ಕಕ್ಕೆ ಬೆಲೆನೇ ಇಲ್ಲ ನತ್ಕಮ್ಮ. ತಗೊಂಡೋಗಿ ಮೆಲ್ಲಕ ನಿಮ್ಮ ತವ್ರ ಮನೆಗೆ ಕೊಡ್ಸಿದ್ರಿ. ನಿಮ್ಮ ಅವನಿ ಒಪ್ಪನ ರೊಕ್ಕ ಹೊರಗೆ ಬರ್ಬೇಕು ಅಂತೇಳಿ ಅವಾಗ ಅನ್ನಿಸ್ಲಿಲ್ಲ ಅಲ್ಲ? ಈಗ ಅನ್ಸಕತ್ತನ ನೋಡ್ರಿ. ಎಲ್ಲ ನನಗೆ ಗೊತ್ತೈತಿ ಅತ್ಕೆಮ್ಮ. ನಿಮ್ಮ ತವ್ರ ಮನೆ ರೊಕ್ಕ ಹೊರಗೆ ಬರ್ಬೇಕಾಗಿತ್ತು, ಅವಾಗ ನನ್ನ ರೊಕ್ಕ ಬೇಕಾಗಿತ್ತು. ಈಗ ನನ್ನ ರೊಕ್ಕಕ್ಕೆ ಮತ್ತಿಲ್ಲ ಅಲ್ಲ? ನೀವು ಬೇಕಾದ ಹೇಳ್ರಿ, ನನಗೆ ಅದೆಲ್ಲ ಗೊತ್ತಿಲ್ಲ. ನನಗೆ ನನ್ನ ರೊಕ್ಕ ಬೇಕು. ಅಣ್ಣ ಎಲ್ಲಾರ ದುಡ್ಯಾಕ ಹೋಗ್ಲಿ, ಏನಾರ ಮಾಡಲಿ, ನಾನು ಯಾವುದು ಕೇಳಕ್ಕೆ ಹೋಗಲ್ಲ, ಹೇಳಕ್ಕೆ ಹೋಗಲ್ಲ. ನನಗೆ ನನ್ನ ರೊಕ್ಕ ಬೇಕಷ್ಟೇ. ಹಿಂಗ ಸುಮ್ಮನೆ ಬಿಟ್ರೆ ನೀವು ಹಾಳಾಗೋಗ್ಲಿ ರೊಕ್ಕ ಅಷ್ಟು ಮುಂಡ ಮುಚ್ಕೊಂಡು ಅನ್ನೋರು ನೀವು. ನನ್ಗೇನು ಹರ್ಕತ್ ಬಿದ್ದೈತಿ? ಇದ್ದಿದ್ದು ಕೈಯನ್ ರೊಕ್ಕ ಕೊಟ್ಟು ಕಳ್ಕೊಂಡು ಕುಂದ್ರಕ್ಕ. ಅಲ್ಲಿ ನನ್ನ ಗಂಡ ಮಾತೆತ್ತಿದ್ರೆ ಬುಟ್ಲ ಹೊಡಿತಾನ, ಮಾತೆತ್ತಿದ್ರೆ ಬೈತಾನ. ರೊಕ್ಕದ್ದು ಐತಿ ಇಲ್ಲ ನಿನಗೆ, ಏಟಾರ ಕೊಟ್ಟು ಕುಂತಿಯಲ್ಲ ಅಂತೇಳಿ. ಅದು ಹೋಗ್ಲಿ, ಇವ ನನ್ನ ಚುಡಿದಾರದ ಅಂಗಡಿ ಹಾಕಿ ಅಂತ ಹಾಕ್ಯಾನ. ಆ ಓಣ್ಯಾಗ ಒಂದು ವ್ಯಾಪಾರ ಒಂದು ಗಿರಾಕಿ ಬರೋದಿಲ್ಲ ಅಂತ ಜಗ ನೋಡಿ ಅಂಗಡಿ ಹಾಕಿಕೊಟ್ಟ. ನೀವು ವ್ಯಾಪಾರ ಇಲ್ಲ ಏನಿಲ್ಲ. ನನಗಂತೂ ಸಾಕಾಗಿ ಹೋಗೈತತ್ತಾಗ. ಈ ಥರ ನಮ್ಮ ಜೀವನ ಆಗೈತಲ್ಲ, ಇದ್ರ ಬಗ್ಗೆ ಯಾರಿಗೂ ವಿಚಾರ ಇಲ್ಲಲ್ಲ. ಅದಕ್ಕೆ ಈಗ ಏನು ಮಾಡ್ಬೇಕು ನಾನು? ಅದಕ್ಕೆ ಏನು ಮಾಡ್ಬೇಕೀಗ? ನನ್ನ ಗಂಡ ನಾ ಎಲ್ಲೂ ಕಳ್ಸಲ್ಲ. ನಾನು ಇಲ್ಲೇ ಇರ್ತೀನಿ, ನಾನು ಎಲ್ಲೂ ಹೋಗಲ್ಲ. ನನ್ನ ರೊಕ್ಕ ಕೊಡೋ ಮಟ ನಾ ಇಲ್ಲೇ ಇರ್ತೀನಿ. ಇರು ಯಾರು ಬೇಡ ಅಂತಾರ? ನಿನ್ನೇನು ಕುತ್ತಿ ಕೈ ಹಿಡ್ದಾಕಿ ದಬ್ಬಾಕತ್ತ ನಾನು? ಇರು, ಎಷ್ಟು ದಿನ ಬೇಕಷ್ಟು ದಿನ ಇರು. ನಿಮ್ಮ ಅಣ್ಣ ರೊಕ್ಕ ಕೊಟ್ಟಿಂದೇ ಹೋಗು, ನಾನೇನು ಬೇಡ ಅನ್ನಲ್ಲ. ಏನು ಆದ್ರೆ ನನ್ನ ಗಂಡ ನಾನು ಎಲ್ಲೂ ಕಳ್ಸಲ್ಲ ಅಷ್ಟೇ. ಈಗ ಹೇಳಕತ್ತೇನೆ. ಮತ್ತೆ ಎಲ್ಲಾರ ಕಳಿಸ್ತಾಳ ಮತ್ತಿಗೆಮ್ಮ ಅಂತ ಏನಾರ ತಲೆಯಾಗಿದ್ರೆ ತೆಗೆದಾಕ್ಬಿಡೋದನ್ನು. ನನ್ನಂತಲೇ ಆಟ ಆಡ್ತೀಯನ? ನನಗೆ ಗೊತ್ತಿಲ್ಲ ಎಷ್ಟು ದಿನ ಇರ್ತೀಯ ಇರಂಗಿಲ್ಲ ಅಂತೇಳಿ. ಅದೆಷ್ಟು ದಿನ ಬಿಟ್ಟಿರ್ತೀಯ ಇರು ನೋಡೋಣ. ಮಾತಿಗೆ ಹೆದರ್ಸ್ಬಿಟ್ರೆ ನಾ ಕೇಳ್ಬಿಡ್ತೇನೆ. ನಾನು ರೊಕ್ಕ ತಂದು ನನ್ನ ಮಗ ಕೊಡಂದ ನಿನಗೆ ನಿಮ್ಮ ಅಣ್ಣನ ಕೈಯಾಗ. ನನ್ನ ಗಂಡನು ಈಗ ಯಾವುದೋ ಪರೂರಿಗೆ ದುಡ್ಯಾಕ ಕಳಿಸ್ಬೇಕಂತ. ಅಣ್ಣ ಸುಮ್ಮನೆ ಕುಂತಿಯಲ್ಲ ಅಣ್ಣ, ಈಗ ಹೆಂಗೀಗ? ಅಲ್ಲ ಏನು ಮಸ್ಕಿರಿ ಮಾಡಕತ್ತೀರ ನೀವು? ದೇವ್ರೇ, ನಾ ಬರೋದು ನೋಡ್ಕೊಂಡ ಮಾತಿಗೆ ತಾಡಕತ್ತೀರ ಅತ್ತಾಗ. ಅಣ್ಣ ನನಗೆ ಅದೆಲ್ಲ ಗೊತ್ತಿಲ್ಲಪ್ಪ. ನೀ ಎಲ್ಲರೂ ದುಡ್ಯಾಕ ಹೋಗಿ ರೊಕ್ಕ ತಂದು ತೀರ್ಸೋನು ಇಲ್ಲ ನಾನು ಪೊಲೀಸರಿಗೆ ಮತ್ತೆ ಕಂಪ್ಲೇಂಟ್ ಕೊಡಕ್ಕೆ ನಾನು. ಅಲ್ವಾ, ನೀ ಹಿಂಗೆ ಮಾತಾಡಿದ್ರೆ ನಾ ಏನು ಹೇಳಿ ಇದಕ್ಕಂತೇಳಿ ನಂಗೆ ತಿಳಿಲಾರ್ದಂಗೆ ಆಗದ ಒಟ್ಟತ್ತಾಗ. ಯಾಕೆ ಹಿಂಗೆ ಮಾಡ್ತೀಯ ಏನಾತಾಗ? ಅಲ್ವಾ, ನನಗೇನು ದುಡ್ಡು ಕೊಡಲ್ಲ ಅಂದ್ವ ನಿನಗೆ? ಕೊಡ್ತೀವಿ. ನಾ ಏನು ಮಾಡಿ, ನನ್ನ ಪರಿಸ್ಥಿತಿ ಒಂದು ಸ್ವಲ್ಪ ಕೆಟ್ಟೈತಿ ಈಗ ಸದ್ಯಕ್ಕೆ. ಅರ್ಥ ಮಾಡ್ಕೋಬೇಕಲ್ಲ ನೀನು. ಬಿಡವ ತಂಗಿಯಾಗಿ ನೀನು ಹಿಂಗೆ ಮಾಡಿದ್ರೆ ಇನ್ನು ಯಾರಿಗೆ ಹೇಳೋಣ ನಾನು? ಹಂಗೆ ಮಾಡಬೇಡ. ಇನ್ನೊಂದು 6 ತಿಂಗಳು ಟೈಮ್ ಕೊಡು. ಹೆಂಗಾರ ಮಾಡಿ ಎಲ್ಲಿದಾರ ಹೊಂದಿಸಿ ರೊಕ್ಕ ಒಟ್ಟು ಕೂಡಿಸಿ ಕೊಡ್ತೇನೆ. ಮತ್ತೇನು ಮಾಡ್ಬೇಕು? ಈಗ ಹೋಗಾಕು ಬಿಡುವಳು, ನನ್ನ ಇರಾಕು ಆಗ್ವಲ್ತು. ನೀನು ಇದ್ರೆ ಯಾಕಿರ್ತೀವಿ, ಹೋಗು ದುಡಿ ತೊಂಬ ಅಂತಿ. ಆಕೆ ನೋಡಿದ್ರೆ ಹೋಗಂಗಿಲ್ಲ ಅಂತಾಳ. ನಾನು ಏನು ಮಾಡಲಿ ಹೇಳಂಗಾರ ನೋಡೋಣ. 6 ತಿಂಗಳಣ್ಣ? ಅಣ್ಣ ಏನು ಮಸ್ಕಿರಿ ಮಾಡತ್ತೀನಿ ನೀನು? 6 ತಿಂಗಳ ರೊಕ್ಕ ಕೊಡೋದು ಎಲ್ಲ ಬಡ್ಡಿ ಎಲ್ಲಿಂದ ಕಟ್ಲಣ್ಣ ನಾನು? ಅದನ್ನ ಯೋಚನೆ ಮಾಡಿ ಅಣ್ಣ. ಹಂಗಾರೆ ಕೊಡಿ, ಈ ತಿಂಗಳ ಬಡ್ಡಿ ನೀನೇ ಕೊಡ್ಬೇಕು. 2.5 ಲಕ್ಷ, 2.5 ಅಲ್ಲ 3 ಲಕ್ಷ ರೂಪಾಯಿ ಸನಕ್ಕೆ. ಅದ್ರ ಬಡ್ಡಿ ಕೊಡು, ನಾನು ತೊಗೊಂಡೋಗ್ತೇನೆ. ತೊಗೊಂಡೋಗಿ ಅವ್ರಿಗೆ ಕೊಡ್ತೇನೆ. ಉಳಿದಿದ್ದು ನಾ ಎಷ್ಟು ಖರ್ಚು ಮಾಡ್ಕೊಂಡೇನೆ ಅದ್ರ ರೊಕ್ಕ ಹಾಕಿ ಬಡ್ಡಿಗೆ ಇದಕ್ಕೆ ಕೊಡ್ತೇನೆ. ನಂಗೆ ಈ ತಿಂಗಳ ಬಡ್ಡಿ ಕೊಡು. ಬಡ್ಡಿ? ಅಲ್ಲವಾ, ಎಲ್ಲಿಂದ ಕೊಡ್ಲೆ ಬಡ್ಡಿ ನಾನು? ಅಲ್ಲಿ ಏನು ಮಸ್ಕಿರಿ ಮಾಡಕತ್ತೀನ? ನನ್ನ ಹತ್ರ ರೊಕ್ಕ ಇಲ್ಲ ಬಿಡು. ಬಡ್ಡಿ ಗಿಡ್ಡಿ ಇಲ್ಲ, ಒಮ್ಮೆ ಅಸಲು ಕೊಡವ ನಾನು ಅಷ್ಟೇ. ತಗ ನೋಡು ಗಂಡ ಹೆಂಡತಿ ಹೆಂಗೆ ಬೆರಿಕಿದಿರಿ ನೋಡು. ಅಸಲು ಕೊಡೋರು ಬಡ್ಡಿ. ನಾನು ನನ್ನ ಗಂಡ ಕಷ್ಟಪಟ್ಟು ದುಡ್ದರ ಕಟ್ವಲ್ರಕ್ಕ, ಇಲ್ಲ ಯಾರ್ದಾರ ಮನೆ ಕೂಲಿಗೆ ಹೋದ್ರು ಅಡ್ಡಿ ಇಲ್ಲ ಅಲ್ಲ. ಇರ್ಬೇಕು, ಇಂಥ ಅಣ್ಣ ಇರ್ಬೇಕು ಕರೆನ. ಅಯ್ಯೋ ನನ್ನ ಹಣೆ ಬಾರ್ವೇ. ಏನು ನನ್ನ ಕರ್ಮನ ಏನಪ್ಪ ದೇವ್ರಿಗೆ ಗೊತ್ತು ಹೋಗತ್ತಾಗ. ಅಲ್ಲಣ್ಣ, ಇದೇನು ನ್ಯಾಯವಾಗಿ ಮಾತಾಡ್ರಿ ಒಂದು ಸ್ವಲ್ಪ. ಗಂಡ ಹೆಂಡತಿ ಇಷ್ಟು ಅನ್ಯಾಯ ಮಾಡಬೇಡ್ರಿ. ದೇವರು ಒಳ್ಳೇದು ಮಾಡಲ್ಲ ನಿಮಗೆ. ಗಂಡ ಹೆಂಡತಿ ಇಷ್ಟು ಅನ್ಯಾಯ ಮಾಡಿದ್ರು ನನಗೆ ಹೇಳ್ತಾ ಅದನ್ನು ಕೇಳ್ರಿ. ಮತ್ತೆ ಈಗ ಏನ ನನ್ನ ಹೊಟ್ಟೆ ಸಂಕಟ ಯಾರನ್ನೂ ಸುಮ್ಮನೆ ಬಿಡಲ್ಲ. ಮನಿ ಹೆಣ್ಮಗಳ ನೊಂದ್ಕೊಂಡು ಕಣ್ಣೀರು ಹಾಕಿದ್ರೆ ಆ ಕರ್ಮ ನಿಮಗೆ 7 ಜನ್ಮಕ್ಕೂ ತಟ್ಲಾರ್ದ ಮಾತ್ರ ಬಿಡೋದಿಲ್ಲ. ಅರ್ಥ ಮಾಡ್ಕೊಂಡ್ಬಿಡ್ರಿ. ಮತ್ತೆ ಈಗ ಹೇಳಾಕತ್ತೀನಿ, ಬಡ್ಡಿ ಅಸಲು ಎಲ್ಲ ಸೇರೇ ಬರ್ಬೇಕು ನನಗೆ. ಈ ತಿಂಗಳು ಬಡ್ಡಿ 2,70,000 ರೂಪಾಯಿ ಎಷ್ಟಾಕತಿ ಲೆಕ್ಕ ಮಾಡ್ಕೊಂಡೆ ಬಂದೀನಿ. 5 ಲಕ್ಷಕ್ಕೆ 10% ಅಂದಿದ್ದು ನಾವು. 2.5 ಲಕ್ಷ ರೂಪಾಯಿ ತೊಗೊಂಡಿಲ್ಲ ನಾವು ಇನ್ನೂ. ಎಲ್ಲ 2.70 ನೀನೇ ಬಳಸ್ಕೊಂಡಿ ಅಂದ್ರೆ 20 ಹೆಚ್ಚಿಗೆ ತೊಗೊಂಡಂಗಾತು. ಆದರೂ ಇರಲಿ, ನಾವು ಅದ್ರ ಬಡ್ಡಿ ಕಟ್ಕೋತೀವಿ. ಏನು
2,70,000 ರೂಪಾಯಿಗೆ ನನಗೆ ಅದಕ್ಕೆ ಬಡ್ಡಿ ಬೇಕು ಪೂರ್ತಿ 13,000 ರೂಪಾಯಿ ಬಡ್ಡಿ ಆಕತಿ ಏನ ನನಗೆ ಪೂರ್ತಿ ಹಾಕಿ ಕೊಡ್ಬೇಕೀಗ 13,000 ರೂಪಾಯಿ ಬಡ್ಡಿ ಕೊಡ್ರಿ. ಈಗ ನಿಂತ ಕಾಲ ಬೇಕು ನನಗೆ ಅಷ್ಟೇ, ಇಲ್ಲ ಹಾಕಿ ಕಟ್ಟಕಾಲ. ನಾನಂತರೂ ಅಣ್ಣ ನಾ ಹೇಳ್ತೇನೆ ಕೇಳ, ಪತ್ರ ತಗೊಂಡು ನಿನ್ನ ಹೆಸರು ಬರ್ದಿಟ್ಟು ಊರ್ಲಾಕೋತೇನೆ, ಇಲ್ಲ ನಡಮನ್ಯಾಗ ಊರ್ಲಾಕೋತೇನೆ. ಅಯ್ಯೋ ದೇವ್ರೆ, ಇದು ಏನ್ ನನ್ನ ಕರ್ಮನ ಏನಂತಾಗ ಏನ್ ಒಂಥರ ಜೀವ ತಿಂತಾಳ, ನೀನೊಂಥರ ಕಾಡ್ತೀವ. ಯಾಕೆ ಹಿಂಗ್ ಮಾಡಾಕತ್ತೀರಿ? ಸುಮ್ ನಾನೇ ಏನಾರ ಮಾಡ್ಕೊಂಡ್ಬಿಡ್ತೇನೆ ಅತ್ತಾಗ, ನಾನ ಪತ್ರ ಬರ್ದಿಟ್ಟು ಊರ್ಲ್ ಹಾಕೊಂಡ್ಬಿಡ್ತೇನೆ ಬೇಡ ತಗ, ಏನು ರೊಕ್ಕತ್ತಾಗ ಸಾಕಾಗೈತೆ ನನಗೂ. ಹೌದಾ, ಇಂಥವು ನಾಟಕ ಮಾಡಕತ್ತೇನಿ ಈಗ. ನೀ ಸಾಯವನ, ನೀ ಸಾಯ್ಸವ ಯಾರನಾರ ಮತ್ತೆ ಸಾಯವಂತ. ನೀ ಸಾಯರ್ ಯಾರ ಹಿಂಗಿರ್ತಾರನ, ಯಾರನ್ನ ಸಾಯಿಸ್ಲಿ ಅಂತೇಳಿ ಕಾಯ್ತಿರ್ತೀನಿ. ಹಂಗ ಅಲ್ಲ ಮತ್ತೆ ನೀ ಅಂತ ಜಿಗಣಿದ್ದಂಗೆ ರಕ್ತ ಹೀರಾಕ ಕೊಡಕ್ಕಾಗಲ್ಲ ನೋಡು. ನಿಂತ ಕಾಲ ಮೇಲೆ ರೊಕ್ಕ ಕೇಳಿದ್ರೆ ಕೊಡಕ್ಕಾಗಲ್ಲ, ಅದು ಬಡ್ಡಿ ಅಂತೇಳಿ. ಅದಕ್ಕೆ ಏನು ನಿಮ್ದು ಹುಚ್ಚರ್ಸಂತಿ? ರೊಕ್ಕ ಕೊಡ್ರಿ ಅದಕ್ಕೆಮ್ಮ, ಬಡ್ಡಿ ಕೊಡಕ್ಕಾಗಲ್ಲ, ಅಸಲು ಕೊಡ್ತೀನಿ. ಈಗ ಎಷ್ಟು ಅಂದಿಲ್ಲ? 13,500 ಅಂದಿಲ್ಲ, ಆತ ಒಟ್ಟ 15,000 ಕೊಡ್ತೇನೆ ಈಗ ನಿನಗೆ ನಾನು. ಏನ 15,000 ಅಂತ ದುಡಿದು ಕೊಟ್ಟು ಮುಟ್ಟಿಸ್ತೇನೆ ನಿನ್ನ ರೊಕ್ಕನ. ಇದು ಬಡ್ಡಿ ಎಲ್ಲ ಕೊಡಕ್ಕಾಗಲ್ಲ. ನೀನಿಗೆ ತಂದು ನನ್ನ ಗಂಡ ಹೆಂಗದಾನ ಅಂತ ಗೊತ್ತೈತಿ, ಅವ್ರ ಕೈಯಾಗ ಕೊಡು ಅಂತ ನಾನು ಹಿಂಗೆ ಹೇಳಿದ್ದಿಲ್ಲ. ಏನು ಇದೇ ರೀತಿ ಮಾಡಿ ಹಿಂದಾಗಡೆ ನಮ್ಮ ಮಂತ್ಯಾನ್ ತೆಗೆದಿಟ್ಟು ನೀನು ನಮ್ಗೆ ಅಸಲು ಬಡ್ಡಿ ಎಲ್ಲ, ನಮ್ಗೆ ಬಡ್ಡಿ ಅವ್ವಾರನೇ ಬೇಡ, ಅದನ್ನು ಕಟ್ಟೆ ಸತ್ತೋಕ್ಯವ, ನಂಗೆ ಅದು ಗೊತ್ತೈತಿ. ನಾನು ಅಸಲು ಕೊಟ್ಟೆ ಮುಟ್ಸೋದು. ಹೌದನ? ಏನಪ್ಪ ಯವ್ವ ದೇವ್ರೆ, 4 ಮಂದಿಗೆ ಹೇಳಿದ್ರೆ ಇದನ್ನ ಯಾರು ಮೆಚ್ಚಲ್ಲ. ಏನಿದು ಹಿಂಗ್ಯಾಕ ಅಂತ ಕೇಳ್ತಾರೆ ಎಲ್ಲರೂ. ಯಾರು ಮೆಚ್ಚೋದಿಲ್ಲ ಇದನ್ನ. ಏನು ನಿಮ್ಮ ಪದ್ಧತಿ ಏನ್ ತಾನ ಗಂಡ ರೊಕ್ಕ ಖರ್ಚು ಮಾಡೋದು. ಈಗ ಆತು ಆ ಬ್ಯಾಂಕ್ನ್ಯಾಗ ನಿಮ್ಮ ಅವ್ವಾರ್ದು ಬಂಗಾರ ಒತ್ತಿ ಇಟ್ಟಿದ್ರಲ್ಲ, ಅದನ್ನ ಬಿಡಿಸ್ಕೊಳಕ್ಕೆ 2 ಲಕ್ಷ ರೂಪಾಯಿ ಬಡ್ಡಿ ಕಟ್ತಿದ್ದಿಲ್ಲನ? ಹೇಳ್ರಂಗಾರ ನೋಡೋಣ. ಇಲ್ಲಿ ನನ್ನ ರೊಕ್ಕ ಅಂದ್ಬಿಟ್ಲೆ ನಿಮಗೆ ಕಿಮ್ಮತ್ತಿಲ್ಲ. ಆದ್ರೆ ಇದು ಏನದ ನಿಮ್ಮ ತಾಯಿದಲ್ಲಿ ಬ್ಯಾಂಕ್ನಾಗ ಇಟ್ಟಿತ್ತಲ್ಲ, ಈಗ ಅದನ್ನ ಇನ್ನೂ ಬಿಡಿಸ್ಕೊಳಕ್ಕಾಗಿಲ್ಲ ಅಂದ್ರೆ ಅದಕ್ಕೆ ಬಡ್ಡಿ ಕಟ್ತಿದ್ದಿಲ್ಲನ? ಹೇಳ್ರಿ ಅದಕ್ಕೆಮ್ಮ ಮಾತು ಬೇಡ, ಮಾತಾಡ್ರಿ ನೋಡುವ. ಇದು ಏನು ನನಗಂತೂ ಅರ್ಥ ಆಗೋಲ್ತು. ಇದು ಒಂದು ಸಲ ಬೇಕಾದ್ರೆ ನಾನು ಹೆಂಗಾರ ಮಾಡಿ ನಿನಗೆ ಒಂದು 10,000 ರೂಪಾಯಿ ಬಡ್ಡಿ ಕೊಡ್ತೀನಿ. ನನಗೆ ಅಷ್ಟೆಲ್ಲ ಬಡ್ಡಿ ಕೊಟ್ಟು ಜೀವನ ಮಾಡೋಕ್ಕಾಗಲ್ಲ. ಇನ್ನೊಂದು ಸಲ ಬಡ್ಡಿ ಕೇಳ್ಬೇಡ, ಇದು ಒಂದೇ ತಿಂಗಳು ನಾ ಕೊಡೋದು. ಏನು ಅಣ್ಣ, ನಂಗೆ ಇದು ಹೊಂದಾಣಿಕೆ ಆಗಲ್ಲ. ನಡಿ ನೀ ದುಡಿಯಾಕೆ ಹೋಗೋಣ. ನೀನು ದುಡಿಯಾಕೆ ಹೋಗಿ ಆರಾಮಾಗಿ ದುಡಿದು ನೀನು ನನಗೆ ರೊಕ್ಕ ತಂದು ಕೊಡು. ಎಲ್ಲಿಗೂ ಹೋಗಲ್ಲ, ಇಲ್ಲೇ ಕೋಳಿ ಫಾರಮ್ನಾಗೆ ದುಡಿತಾರ. ಹೆಚ್ಚಿಗೆ ಹಾರಾಡಬೇಡ. ಏನು ನಿನಗೆಲ್ಲ ಕೊಡೋದು ಕೊಟ್ಟಾಗೈತಿ. ಹೌದಾ, ನಂಗೆ ಹೊಲಾನು ಕೊಟ್ಟೈತಿ, ಎಲ್ಲ ಕೊಟ್ಟೈತಿ. ನೀನು ಭಾಳ ಮಾತಾಡಿದಿ. ಏನು ಅಲ್ಲಿ ಕಾಗದ ಪತ್ರಕ್ಕೆ ಸಹಿ ಮಾಡ್ಬೇಕು ನೀನು. ಏನು ನಾನು ಮತ್ತೆ ಈ ಮಾತು ಅನ್ಬಾರ್ದು, ಆದರೂ ಹೇಳ್ತೇನೆ. ಸಂಬಂಧನೇ ಇಲ್ಲ ನಮ್ಗೆ, ನಂಗೆ ಕುಂತ್ವಿ, ನೀನೇ ಬಿಡಿಸ್ಕೋಬೇಕು ನೋಡಿ, ವಿಚಾರ ಮಾಡು. ಪೊಲೀಸ್ರೇ, ನಿನ್ನ ಹತ್ರ ನಿಮ್ಮಣ್ಣ ರೊಕ್ಕ ತೊಗೊಂಡಾನ ಅನ್ನೋದಕ್ಕೆ ಬಾಯಿ ಮಾತಿಗೆ ಅಂದಾರಷ್ಟೇ. ಯಾವ್ದಾರ ಸಾಕ್ಷಿ ಐತೆ? ನಾ ತೊಗೊಂಡಿಲ್ರಿ, ಆಕಿನ ಏನೋ ಖರ್ಚು ಮಾಡ್ಕೊಂಡಾಳ ಗಂಡ ಮನೆಗೆ ಹೋಗಿ. ಅದು ನಮಗೇನು ಸಂಬಂಧ ಇಲ್ಲ. ಅಲ್ಲಿ ಸಾಲ ಕೇಳಿದ್ಲು, ಕೊಡಿಸೈತಿ, ಅಷ್ಟೇ ನಮಗೆ ಗೊತ್ತಿರೋದು ಅಂತ ಅಂದರೆ ಏನು ಮಾಡ್ತೀವಿ? ಬೇಡ, ಸುಮ್ಮನೆ ಸಮಾಧಾನಾಗಿದ್ದು ರೊಕ್ಕ ಇಸ್ಕೊಳ್ಳೋದು ನೋಡ್ಕೊ. ಹಂಗೂ ಮಾಡ್ಬೋದಾ? ರೊಕ್ಕ ಕದಿಯೋ ದಾರಿನೂ ಹೇಳ್ಕೊಡ್ತಾಳೆ ಹೆಂಡತಿ. ಅದನ್ನ ಮುಚ್ಚಾಕ ದಾರಿನೂ ಹೇಳ್ಕೊಡ್ತಾರೆ. ಮತ್ತೇನೈತಿ? ಬೇಡವಾ ಬೇಡ. ಯಾರ್ದು 1 ರೂಪಾಯಿ ನನ್ನ ಜೀವನದಾಗ ನಾನು ತಿನ್ಬೇಕು ಅಂತ ಆಸೆ ಪಟ್ಟಿಲ್ಲ, ತಿನ್ನೋದೂ ಇಲ್ಲ. ಕಷ್ಟಪಟ್ಟು ದುಡ್ಡು ಜೀವನ ಮಾಡೋದು ಗೊತ್ತೈತಿ. ಹಂಗಿದ್ದವರು ತವ್ರ ಮನೆಯಿಂದ ನಿಮ್ಗೆ ಹೌದಾ ನಂಗೆ ಹೊಲ ಕೊಟ್ಟಾರಲ್ಲ, ಅವತ್ತಿ ಇಡ್ರಿ, ನನಗೆ 5 ಲಕ್ಷ ರೂಪಾಯಿ ತಂದು ಕೊಡ್ರಿ. 5 ಅಲ್ಲ ಏನದು 2, ನಂದು 2,70,000, ಒಟ್ಟ ಟೋಟಲ್ ಎಲ್ಲ 3 ಲಕ್ಷ ರೂಪಾಯಿ ಕೊಡ್ರಿ. ನಾವು ನಿಮ್ಮನ್ನ ಯಾಕೆ ಕೇಳ್ತೀವ್ರಿ ಅದಕ್ಕೆಮ್ಮ? ನಮ್ದು ಕೊಡ್ರಿ. ಅದು ನಮ್ಮ ಅಪ್ಪ ನನಗೆ ಕೊಟ್ಟಿರೋದು, ಒತ್ತಿ ಇಟ್ಟು ಸಾಲ ತೀರ್ಸಂತಲ್ಲ. ನಾ ಕೊಡಲ್ಲ. ನೀವು ಕೊಡಂಗಿಲ್ಲ, ಗಂಡನೂ ದುಡಿಯಕ್ಕೆ ಕಳ್ಸಲ್ಲ. ಅದು ಇದು ಹೆಂಗಿದೆ ಅದಕ್ಕೆಮ್ಮ? ಯೋಚನೆ ಮಾಡ್ರಿ ಸ್ವಲ್ಪ. ನನ್ನ ಜಾಗದಾಗ ನಿಂತು ನಾನು ರೊಕ್ಕ ಕಿಮ್ಮತ್ತಿಲ್ಲನ್ರಿ ಅದಕ್ಕೆಮ್ಮ. ಐತೆ, ನಾ ಇಲ್ಲಂತ ಎಲ್ಲಂದೆ, ಆದ್ರೆ ನಾ ಆಟಾಟ ಕೊಟ್ಟು ಮುಡ್ಸಕ್ಕೆ. ನೀ ಬೇಕಾದ್ ಮಾಡ್ಕೊ, ನಾ ಹಂಗೆಲ್ಲ ರೊಕ್ಕ ಇದು ಮಾಡೋಕ್ಕಾಗಲ್ಲ. ನೀ ಸುಮ್ಮನಿರವ, ಅವನತ್ತಾಗ ನಾ ಹೋಗವನ. ನಾ ಇವತ್ತು ರಾತ್ರಿ ಹೋಗ್ಕೊಂಡು ಸುಮ್ಮನಿರ್ನಿ. ಹೋಗೋಣ ನೀನು. ಯಾರು ಎಲ್ಲಿಗೆ ಹೋಗಂಗಿಲ್ಲ ಅಷ್ಟೇ ನೋಡುವ. ನನ್ನ ಹಳೆ ಎಲ್ಲಿ ಹೋಗುದಿಲ್ಲ. ಓಯ್, ನೀ ಎಲ್ಲಿ ಹೋಗ್ತಕ್ಕದ್ದಲ್ಲ, ಹೆಂಡತಿ ಮಕ್ಕಳನ್ನ ಬಿಟ್ಟು. ನೀ ಏನಾರ ಹೋದಿಪಾ ಅಂತಂದ್ರೆ ಮತ್ತೆ ಎಲ್ಲಿದ್ದವ ಅಲ್ಲಿಂದ ಎತ್ತಾಕ್ಸ್ಕೊಂಡ್ಬರ್ತೀನಿ ನಾನು. ನನಗೆ ಗೊತ್ತೈತಿ ಏನ್ ಮಾಡ್ಬೇಕಂತೇಳಿ. ಇರು ಕೋಳಿ ಫಾರಮ್ನೇ ನೆಟ್ಟಗೆ ದುಡ್ಡು ಜೀವನ ಮಾಡೋದು ಕಲಿ. ಹೋಗ್ತಾನಂತೀವಿ ಬೆಂಗಳೂರಿಗೆ. ಅಲ್ಲೇನು ದೂರ ಯಾಕೋಕೆ? ಆಲಮ್ಮವ, ನೀವು ರೌಡಿ ಜಮಾ ಮಾಡ್ತೀರಪ್ಪ ಆತಾಗ. ಮತ್ತೀಗ ನಮ್ಮ ತಂಗಿ ರೊಕ್ಕ ಕೊಡ್ಬೇಕಲ್ಲ. ಈಕಿಗೆ ಒಂದಿಟ್ಟು ಹೊಲ ಒತ್ತಿ ಇಟ್ಟು ರೊಕ್ಕ ಕೊಡು ಅಂದ್ರೆ ಅದನ್ನೂ ಮಾಡಲ್ಲ ಅಂತಾಳ. ಗಂಡನ ಬಗ್ಗೆ ಸ್ವಲ್ಪ ಕಾಳಜಿ ಐತೇನೆ ಈಕಿಗೆ, ಹೇಳ್ರಿ ನೋಡೋಣ. ಎಲ್ಲದಕ್ಕೂ ಒಂದು ಏನಾರ ಅಂತ ಅಂತಾಳ. ಆಕಿ ಕಾಳಜಿ ಐತೋ ಬಿಟ್ಟತೋ ನಿನಗೆ ಹೆಂಗ್ ಗೊತ್ತಾಕತ್ತೀವೋ? ಕಾಳಜಿ ಇರೋದಕ್ಕಲ್ಲ ನನ್ನ ಗಂಡ ಎಲ್ಲಿ ಹೋಗೋದು ಬೇಡ, ಇಲ್ಲ ಜೊತೆಗಿರ್ಲಿ ಅಂತ ಇರೋದ. ಬರೇ ಹಂಗ ಇರ್ಲಿ ಅಂತಂದ್ರೆ ಆಕತ್ತೇನ ಮಾವ? ಹೇಳಂಗಾರ ನೀನ ನೋಡೋಣ. ಖರ್ಚು ಮಾಡ್ಬೇಕದ್ರ ತಕ್ಕ. ಅಂದ್ರೆ ಎಲ್ಲ ಆಕತಿ, ಇಲ್ಲ ಅಂದ್ರೆ ಏನ್ ಆಕತಿ ಹೇಳು? ಹೌದು, ಮತ್ತೆ ನಂದು ರೊಕ್ಕ ಬರೋದು ಬೇಡನ್ರಿ ನನಗೆ? ನೋಡ್ವಾ, ನಿನ್ ರೊಕ್ಕ ಇಲ್ಲೇ ದುಡ್ದು ನಿಧಾನಕ್ಕೆ ತೀರಿಸ್ತಾನ. ನೀ ತಗೊಂಡೋಗಿ ಬೇಕಾದ್ರೆ ಜೈಲಿಗೆ ಕುಂದ್ರಸೋದಾದ್ರೆ ಅದನ್ನೂ ಮಾಡು. ನಾವೇನ್ ಬೇಡ ಅನ್ನಂಗಿಲ್ಲ. ಜೈಲ್ನಾಗ ಇರ್ಲಿ, ಅವ್ನಿಗೆ ಇಷ್ಟ ಬರುವಷ್ಟು ದಿನ ಇರ್ಲಿ ಜೈಲ್ನಾಗ. ನಾವು ಅದಕ್ಕೇನು ತೆರಿ ಕೇಳಿಸ್ಕೊಳಕ್ ಹೋಗೋದಿಲ್ಲ. ಆದ್ರೆ ಬೆಂಗಳೂರು, ದಿಲ್ಲಿ, ಮುಂಬೈ ಅಂತ ನಾ ಕಳ್ಸೋದಿಲ್ಲ ಅಷ್ಟೇ. ಈಗ ಹೇಳೀನಿ, ನೆನ್ಪಿಟ್ಕೊಂಡ್ಬಿಡು. ಅಲ್ಲೋ, ನನ್ನ ಮಗಳು ಕೆಲ್ಸಕೊಂಟತ್ತಲ್ಲ ಅಲ್ಲಿ ಕೋಳಿ ಫಾರಮ್ಗೆ. ಯಾಕ ನೀ ಗಂಡ ಸೌದ ಅಲ್ಲ? ನಿನಗೆ ದುಡ್ಡು ಸಾಕ್ಬೇಕು ಹೆಂತೀನಿ ಅನ್ನೋ ಕಬ್ರು ಐತೇ ಇಲ್ಲ ನಿನಗೆ? ಮಾವ, ನಾ ಹೋಗಂದಿಲ್ಲ. ಈಗಿನ ಕುಣ್ಕೊಂತ ಹೊಂಟಿರೋದು ಕೆಲ್ಸಕ್ಕೆ. ನೀವು ಯಾರು ಏನು ಹೇಳ್ಯಾರ ಅನ್ನೋದು ಗೊತ್ತಿರಂಗಿಲ್ಲ, ಸುಮ್ಮನೆ ಬೈತಿರಪ್ಪ ಆತಾಗ. ಕೇಳ್ರಿ ಈಗ ಯಾವತ್ತಾರ ಹೋಗಂತ ಹೇಳೇನ ನಾನು? ನಾ ಏನು ಹೇಳೇ ಇಲ್ಲ. ನೀ ನೆಟ್ಟಗೆ ನಿಂತು ದುಡ್ದಿದ್ರೆ ಆಕೆ ಯಾಕೆ ಹೋಗ್ಬೇಕಂತ ಅನ್ಕೊಂತಿದ್ಲು?
ಅದು ಸಣ್ಣ ಖುಷಿನ್ ತಗೊಂಡು ಏನಕ್ಕೀಗೇನು ಕೆಲಸ ಬೇಕಾಗೈತನ ಹೇಳಂಗಾರ ನೋಡೋಣ. ಅಲ್ಲಮ್ಮವ ನೀನ್ ಬರೇ ನನ್ಗೊಂದ್ ಬೈತಿಪ್ಪ. ಅಲ್ಲ ಊರಾಗ ನನ್ ಮರ್ಯಾದೆ ಏನಾಗತ್ತೈತಿ ಅನ್ನೋದು ವಿಚಾರ ಮಾಡಿರನ? ಎಲ್ಲಾರು ನಕ್ಪಾಟ್ಲು, ಎಲ್ಲಾರು ಇದ್ರಿಗೆ ಒಂಥರ ಏನ ಇವ ಮನ್ಯಾಗ ಇರಕ್ಕಾಗ್ಲಿ, ಆ ಹೆಣ್ಮಕ್ಳು ಬಂದು ನಿಂತಿರ್ತತಲ್ಲ ಇಲ್ಲಿ ಅಂತೇಳಿ. ನಮ್ದು ನಮಗ್ ಗೊತ್ತಿಲ್ಲ, ಒಂಥರ ಅವಮಾನ ಆಗ್ತಾ ಇರೋದು. ಆಕಿಗೆ ಹೇಳ್ರಿ ಅಲ್ಲೇನು ಹೋಗಿ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ, ಹೋಗ್ಬೇಡ ಅಂತೇಳಿ. ನಾ ಎಲ್ಲ ಮಾಡ್ತೇನೆ ಇನ್ಮ್ಯಾಗ ಕೆಲಸನ, ದುಡ್ಡು ತೀರಿಸ್ತೇನೆ. ಹಾ, ದುಡ್ಡು ತೀರಿಸ್ಬೇಕು. ಮತ್ತ ಅದೇ ವಿಚಾರ ಮಾಡ್ಕೊಂಡು ಏನಾರ ಬೆಂಗಳೂರು ಹೋಗಾನೆ ಅಂತೇಳಿ ಏನಾರ ಉಸುಲ್ ತೆಗ್ದು ಕಂಪ್ಲೇಂಟ್ ನಿಮ್ ತಂಗಿ ಕೊಡೋದಲ್ಲ, ನಾ ಕೊಡ್ತೇನಿ. ಕಟ್ಕೊಂಡು ಹೇಳ್ತೀನಿ ಸಾಕಾಗದ ಹಿಂಗ್ ಹೋಗ್ಯಾನ್ರಿ ಅಂತೇಳಿ. ಆಯ್ತು ತೋಮವ, ನಾ ಎಲ್ಲಿ ಹೋಗುದಿಲ್ಲ. ಇನ್ಮೇಲೆ ನೀನ ಹೋಗ್ಬೇಕು ಕೆಲ್ಸಕ್ಕೆ, ಆಕಿನ್ ಕಳಿಸ್ಬೇಡ. ಹ್ಞೂ ಆಯ್ತಾಯ್ತು.